ಇಲ್ಲ, ನಾನು ಕರೆಕ್ಟ್ ಆಗಿ ಇದು ಇಷ್ಟು ದಿನಾನು ಸ್ಟಡಿ ಮಾಡಿ ನಾನು ಇವತ್ತು ರಿವ್ಯೂ ಕೊಡಬಲ್ಲೆ. ಅದಾದ್ಮೇಲೆ ಈಗ ಬರೀ ಡಯಟ್ ಅಲ್ಲೇ ಅದು ಹಂಗೆ ಇದಾರೆ ಆರಾಮಾಗಿ, ಆಮೇಲೆ ಏನೋ ಸೈಡ್ ಎಫೆಕ್ಟ್ಸ್ ಇಲ್ಲ. ಈಗ ಆ ಮಾತ್ರೆಗಳಷ್ಟು ಕೊಟ್ಟಿದ್ರು ನೀವು, ಸೈಡ್ ಎಫೆಕ್ಟ್ಸ್ ಏನೇನು ಇಲ್ಲ. ಸೊ ಅದೇನೆ ಅವ್ರಿಗೂ ಕನ್ವಿನ್ಸ್ ಆಗಿದ್ದು. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ವೇಣುಗೋಪಾಲ್ ಸರ್ ಅಂತ. ಅವ್ರದ್ದು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು, ಅವರು 2 ವರ್ಷದ ಮುಂಚೆ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು ಅಲ್ಲಮ್ಮ. ಎರಡು ವರ್ಷ ಆಯ್ತಲ್ಲ, 2023 ಅರೌಂಡ್ ಆಗಸ್ಟ್ ಆ ಟೈಮಲ್ಲಿ 2.25 ವರ್ಷ ಆಯಿತು. ಅವಾಗ ಅವ್ರಿಗೆ ಸಿವಿಯರ್ ಡಿಸ್ಕ್ ಬಲ್ಜ್ ಇತ್ತು, ಮತ್ತು ಸಿವಿಯರ್ ಹೇಳ್ತಾ ಇತ್ತಲ್ಲ ಸರ್, ಸಿವಿಯರ್ ಹೇಳ್ತಾ ಇತ್ತು. ಅವಾಗ ಸರ್ಜರಿ ಆಗಿತ್ತಲ್ವ ಆಲ್ರೆಡಿ ಸೊಂಟದ್ದು? ಸರ್ಜರಿ ಎಷ್ಟು ದಿನ ಆಯಿತು ಸರ್ಜರಿ ಆಗಿ? 5 ಇಯರ್ಸ್ ಆಗಿತ್ತು. 2017 ಆಗಿದ್ದು. ಓಕೆ. 2023 ಮತ್ತೆ 23 ಮತ್ತೆ ಇನ್ನೊಂದು ರೀಸರ್ಜರಿ ಮಾಡಿದ್ರ? ಪೈನ್ ಬಂದಿತ್ತು, ಪೈನ್ ತುಂಬಾ ಬಂದಿತ್ತು, ಮಲಗಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಯಾರ ನಮ್ಮ ಪ್ರಸನ್ನ ಅನ್ನೋರು ಹೇಳಿದ್ರು, ಅದಕ್ಕೋಸ್ಕರ ತಮ್ಮಲ್ಲಿ ಬಂದು ಇಲ್ಲಿಗೆ ಬಂದ್ರು. ಪ್ರಸನ್ನ ಅವರು ಕೋವಿಡ್ ಟೈಮಲ್ಲಿ ನನ್ನ ಟ್ರೀಟ್ಮೆಂಟ್ ತಗೊಂಡಿದ್ರು. ಕರೆಕ್ಟ್. ಅವ್ರು ನಿಮಗೆ ರೆಫರ್ ಮಾಡಿ ಇಲ್ಲಿ 2023 ನಲ್ಲಿ ಬಂದಿದ್ರೆ ಒಂದು 3 to 6 months ಟ್ರೀಟ್ಮೆಂಟ್ ತಗೊಂಡಿದ್ರ? ಮಾತ್ರೆ, ಇಂಜೆಕ್ಷನ್ಸ್ ಅವೆಲ್ಲ ಆಲ್ಮೋಸ್ಟ್ 1 year ಆಗಿದೆ. ಇವಾಗ ಮಾತ್ರೆ ಬಿಟ್ಟು 1.25 ವರ್ಷ ಆಗಿದೆ. 2024 ಆಲ್ಮೋಸ್ಟ್ ಹೆಚ್ಚು ಕಡಿಮೆ 6 ತಿಂಗಳಿಂದ 6 ತಿಂಗಳು 2 ತಿಂಗಳು ಆಗಿರ್ಬೇಕು ಅಷ್ಟೇ ಮಾತ್ರ ಬಿಟ್ಟ. ಕಂಪ್ಲೀಟ್ ಯಾವ ಮಾತ್ರನೂ ಇಲ್ಲ ಇವಾಗ? ಯಾವ ಮಾತ್ರ ಇಲ್ಲ. ಸೊ ಆಲ್ಮೋಸ್ಟ್ ಎಷ್ಟು ಕಮ್ಮಿ ಆಗಿದೆ ಪೈನ್ ನಿಮಗೆ? ಸರ್ ಒಂದು 80% ಪೈನ್ ಕಮ್ಮಿ ಆಗಿದೆ. ಇವಾಗ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ರೆ? ಆಕ್ಟಿವಿಟೀಸ್ ಎಲ್ಲ ಇದೆ, ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಅನಿಸ್ಕೊಳುತ್ತೆ. ನೋಡೋಣ. ಅದು ವಿಟಮಿನ್ ಡಿ B12 ಸ್ವಲ್ಪ ರಿಪೀಟ್ ಮಾಡ್ತೀನಿ. ವಿಟಮಿನ್ ಡಿ B12 ರಿಪೀಟ್ ಮಾಡ್ತೀನಿ. ಸ್ವಲ್ಪ ಪ್ರೋಟೀನ್ ಇಂಟೇಕ್ ಕೊಡ್ತೀನಿ. ಅದು ತಗೊಂಡ್ರೆ ಸಾಕು. ನಿಮಗೆ ಸರ್ಜರಿ ಯಾಕೆ ಮಾಡಿಸ್ಕೋಬಾರ್ದು ಅನ್ನಿಸ್ತು, ರೀಸರ್ಜರಿ? ಸರ್ ಸೆಕೆಂಡ್ ಸರ್ಜರಿ ಮಾಡಿಸ್ಕೊಬಾರ್ದು, ಅದು ಇದರಲ್ಲ ಟ್ರೀಟ್ಮೆಂಟ್ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಸರಿ, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ನಿಮಗೆ ಅಡ್ಮಿಷನ್ ಮಾಡ್ಕೊಂಡಿದ್ವಲ್ವ? ಹೌದು, ಅಡ್ಮಿಷನ್ 1 ವಾರ ಅಡ್ಮಿಷನ್ ಮಾಡ್ಕೊಂಡು ಆಮೇಲೆ ಇದು ನಿಮಗೆ ಮೇನ್ಲಿ ಇದು ಜಾಸ್ತಿ ಅಲ್ಲ, ಇದು ಜಾಸ್ತಿ ಹೊಡಿತಾ ಇತ್ತು ಈ ಪಾರ್ಟ್ ಅಲ್ವಾ? ಈ ಪಾರ್ಟ್ ಸಿವಿಯರ್ ಆಗಿತ್ತು. ಅದು ಸುಮ್ಮನೆ ತಿರ್ಗಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಫುಲ್ ಕಾಲ್ ಇದಾಗುತ್ತೆ. ಆಮೇಲೆ ಈಗ ಸುಮ್ಮನೆ ಇಲ್ಲಿ ಶಾಕ್ ಹೊಡೆದಂಗೆ ಆಗುತ್ತೆ ಅವಾಗ. ಅದು ನೋಡೋಣ ಸರ್. ಅದು ಅದೇ ಒಂದು ಸ್ವಲ್ಪ B12 ಸಪ್ಲಿಮೆಂಟ್ಸ್ ಕೊಡ್ತೀನಿ ಸ್ವಲ್ಪ ದಿನ. ಯೂಶಲಿ ಎಲ್ಲ ಪೇಷಂಟ್ಸ್ಗೆ B12 ಸಪ್ಲಿಮೆಂಟ್ ಸ್ವಲ್ಪ ಬೇಕಾಗುತ್ತೆ, ಯಾಕಂದ್ರೆ ಅದು ಬೇಗ ಡೌನ್ ಆಗ್ಬಿಡುತ್ತೆ ಬಾಡಿ. ಟೆಸ್ಟ್ ಮಾಡಿದಾಗ B12 ಕರೆಕ್ಟ್ ಆಗಿದೆ ಅಂತ ಇಲ್ಲ, ಅದು ಫಂಕ್ಷನ್ ರೇಂಜಿಗೆ ಬರಬೇಕು. ಒಂದು ಮೋರ್ ದೆನ್ 600-700 ಬೆಲೆಗೆ ಬರಬೇಕು. ಅಲ್ಲಿ 185 ಮೇಲೆ ಇದೆ, ನಾರ್ಮಲ್ ಅಂದ್ಬಿಡ್ತಾರೆ. 200-250 ಇರುತ್ತೆ. ಅದು ನಮಗೆ ಸಾಕಾಗಲ್ಲ. ಎಸ್ಪೆಷಲಿ ಸರ್ಜರಿ ಆಗಿರೋಂಥವ್ರಿಗೆ, ಡಿಸ್ಕ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ B12 ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಪ್ರಾಬ್ಲಮ್ ಇಲ್ಲ. ವಾಟರ್ ಸಾಲ್ಯುಬಲ್ ವಿಟಮಿನ್. ಇದು ನಿಮಗೆ ಇವ್ರಿಗೆ ನೋಡಿ ಏನು ಅನಿಸುತ್ತೆ ಮೇಡಮ್ ನಿಮ್ಗೆ? ಸರ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಷ್ಟು ಪೈನ್ ಅನುಭವಿಸಿದ್ದಾರೆ ಅಂದ್ರೆ ಅವರು, ಅಷ್ಟು ಅನುಭವಿಸಿದ್ದಾರೆ. 10 days ಸರ್ ಕಂಟಿನ್ಯೂ 5 ನಿಮಿಷ ನಿದ್ದೆ ಮಾಡಿಲ್ಲ ಅವರು, ಅಷ್ಟು ಪೈನ್ ಅನುಭವಿಸಿದ್ರು. ಇಲ್ಲಿ ಬಂದ ಮೇಲೆ ಆಮೇಲೆ ಸೆಕೆಂಡ್ ಡೇಗೆನೆ ನಿದ್ದೆ ಮಾಡಿದ್ದವರು. ಅವತ್ತು ಬಂದು ತೋರಿಸ್ಕೊಂಡು ಸಾಯಂಕಾಲನೇ ಇದಾಯ್ತು. ಅವತ್ತಿಗೆನೆ ಒಂದು 30% ಕಮ್ಮಿ ಆಯ್ತು. ಬಟ್ ನೆಕ್ಸ್ಟ್ ಡೇಗೆನೆ ಒಂದು 70% ಕಮ್ಮಿ ಆಗಿ ಅವರು ನಿದ್ದೆ ಮಾಡಿ ಇದಾಗಿದ್ದು. ತುಂಬಾ ನೋವು ಅನುಭವಿಸ್ಬಿಟ್ರು ಸರ್. ಅದು ತುಂಬಾನೇ ನೋಡಿದ್ದೀನಿ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಈಗ ಅಟ್ಲೀಸ್ಟ್ ಸಣ್ಣ ಪುಟ್ಟ ನೋವು ಓಕೆ ಸರ್, ಬಟ್ ಅವ್ರದ್ದು ಸಿವಿಯರ್ ಇತ್ತು ನೋವು, ತುಂಬಾನೇ ಇದಾಗಿದೆ. ನಾವು ಅವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಏನು ಹಾಕ್ಬೇಕು ಅಂತ ನಮಗೆ ಕನ್ಫ್ಯೂಷನ್. ಯಾಕಂದ್ರೆ ಏನ್ ಕೊಟ್ಟರು ಆ 1-2 ದಿನ ಪೈನು ಸ್ವಲ್ಪ ರೆಸ್ಪಾನ್ಸೇ ಮಾಡ್ತಿಲ್ಲ ಅವ್ರಿಗೆ. ಮಸಲ್ ಹಿಡಿದ್ಬಿಟ್ಟಿದೆ, ಫುಲ್ ಸಿವಿಯರ್ ಸ್ಪಾಸಮ್ ಇತ್ತು ಅದು. ಆಮೇಲೆ ಈ ಲೈಕ್ ಆಂಟಿರಿಯರ್ ಥೈ ಮಸಲ್ಸ್ ಅದು ಕೂಡ ಫುಲ್ ಹಿಡಿದು ಬಿಟ್ಟಿತ್ತು. ಕ್ವಾಡ್ರಿಸೆಪ್ಸ್ ಮಸಲ್ಸ್ ಕೂಡ ಎಬೋ ನೀ ಜಾಯಿಂಟ್. ಸೊ ಅದು ಅಲ್ಲಿಗೆ ಲೋಕಲ್ ಪ್ರಿಕ್ ಕೊಟ್ಟು ಸ್ವಲ್ಪ ಮಸಲ್ ರಿಲ್ಯಾಕ್ಸ್ ಮಾಡಿ ಒಂದು 2-3 ದಿನದಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಕಿಲೇಷನ್ ಟ್ರಿಪ್ಪು ಅವಾಗ ಬಂದು ಸ್ವಲ್ಪ ಲಾಂಗ್ ಟರ್ಮೇ ತಗೊಂಡ್ರಿ, ನೀಟಾಗಿ ಇದಾಯಿತು. ಅದಾದಮೇಲೆ ಮೆಡಿಸಿನ್ಸು ಸ್ಲೋಲಿ ಸ್ಟಾಪ್ ಮಾಡಿ ಇವಾಗ ಆಲ್ಮೋಸ್ಟ್ ಒಂದು 7-8 ತಿಂಗಳು ಮಾತ್ರ ಇಲ್ಲ. ಸೊ ಪೈನ್, ಯಾಕಂದರೆ ನಮ್ಮ ಪೇಷಂಟ್ಸು ಲಾಂಗ್ ಟರ್ಮ್ ಪೇಷಂಟ್ನ ರಿವ್ಯೂ ಹಾಕಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಸಾರು ಲಾಸ್ಟ್ ವೀಕಲ್ಲಿ ಫೋನ್ ಮಾಡ್ದಂಗೆ ನನಗೆ ನೋಡಿದೆ, ಅದು ಫೋನ್ ಬರ್ತಾ ಇತ್ತು. ಮತ್ತೇನಾದ್ರು ಪೈನ್ ಬಂತ ಅಂತ ನನಗೆ ಗಾಬರಿ ಆಯಿತು. ಬಟ್ ಇವತ್ತು ಬಂದಿರೋದು ಏನಕ್ಕೆ ಸರ್? ನಮ್ಮ ತಮ್ಮನ ವೈಫ್ ಸರ್. ಓಕೆ. ಅವರು ತುಂಬಾ ನೋವು ಪಡ್ತಾ ಇದ್ರು, ಮಂಡಿ ನೋವು ಅಂತ ಸುಮಾರು ವರ್ಷಗಳಿಂದ. ಆಮೇಲೆ ನಾನು ಹೇಳಿದೆ, ನೋಡು ನಮ್ಮ ಹಸ್ಬೆಂಡ್ಗೆ ಹಿಂಗ್ ವಾಸಿ ಆಗಿದೆ, ಬನ್ನಿ ಅಂತ ಹೇಳಿದೆ. ಪಾಪ ಅವರು ಒಂದ್ 3-4 ತಿಂಗಳಿಂದ ಅನ್ಕೊಂತ ಇದಾರೆ, ಏನೋ ಕೆಲ್ಸಗಳು ಆಗಿಲ್ಲ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಬಂದಾಗ ಫಸ್ಟ್ ನಿಮ್ಮ ಹತ್ರ ತೋರ್ಸೋಣ ಅನ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಫಸ್ಟ್ ಅದು ಇದ್ ಮಾಡಿ ನೆಕ್ಸ್ಟ್ ಗ್ಯಾರಂಟಿ ಅಂತ ಹೇಳಿದ್ರು. ಸರಿ ಅಂತ ಫಸ್ಟ್ ಬಂದು ತೋರಿಸ್ಕೊಂಡೋಗಿ ಸೆಕೆಂಡ್ ಟೈಮ್ ಅದು ಕರ್ನೂಲಿಂದ ಬರ್ಬೇಕು, ತುಂಬಾ ದೂರ, ಕೆಲಸ ಫ್ರೀ ಇರಲ್ಲ. ಅದಕ್ಕೋಸ್ಕರ ಸರಿ ಆಯ್ತು, ಏನೋ ಕಷ್ಟಪಟ್ಟು ಬಂದ್ಬಿಡಿ, ಏನೋ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಿಮ್ಮಲ್ಲಿ ನಂಬಿಕೆ ಇಟ್ಟೆ ಬಂದ್ರು. ಇಲ್ಲ ಇವ್ರಿಗೆ ಚೆನ್ನಾಗಿದೆಯಲ್ಲ, ಇವ್ರಿಗೆ ಚೆನ್ನಾಗಿದೆ ಅಂದ್ರೆ
ಹತ್ರದಿಂದ ನೋಡಿರ್ತಾರೆ, ಆಲ್ರೆಡಿ ಅವ್ರಿಗೆ ಒಂದು ಬಿಲೀಫ್ ಸಿಸ್ಟಮ್ ಬಂದಿರುತ್ತೆ ಮನಸ್ಸಲ್ಲಿ. ಹಂಗಾಗಿ ಈ ಟೈಮಲ್ಲಿ ಅವ್ರಿಗೆ ಇನ್ನು ಪ್ರಾಪರ್ ಸೈಂಟಿಫಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗುತ್ತೆ, ತೊಂದರೆ ಇಲ್ಲ. ಇವ್ರಿಗೆ ಪಥ್ಯದಲ್ಲಿ ಏನೇನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೇಡಮ್? ಅವಾಗ ನೀವು ಸ್ಟಾರ್ಟ್ ಮಾಡಿ. ಅವಾಗ ನೀವು ಹೇಳ್ದಂಗೆ ಇದು ಬೂದ್ಗುಂಬಳಕಾಯಿ ಜ್ಯೂಸ್ ಇವಾಗ್ಲೂ ಕಂಟಿನ್ಯೂ ಕೊಡ್ತಾ ಇದೀವಿ. ಹೌದಾ? ರಿಯಲಿ 2 ವರ್ಷದಿಂದ? ಎಕ್ಸಲೆಂಟ್. ಎವ್ರಿ ಡೇ ಕೊಡ್ತೀವಿ. ಅದು ಕೊಡ್ತೀವಿ. ಸ್ವಲ್ಪ ಸಣ್ಣನಾಗಿದ್ರು ಆಕ್ಚುಲಿ ಅವಾಗಿಂದ ಇವಾಗ. ಹೌದು. ಆಮೇಲೆ ನೀವು ಹೇಳಿದ್ದು ಜೋಳನು ರಾಗಿ ಜಾಸ್ತಿ ತಿನ್ನಿ ಅಂತ, ಸೊ ಅದನ್ನು ನಾವು ಜಾಸ್ತಿ ಕೊಡ್ತಾ ಇದೀವಿ. ಆಮೇಲೆ ಸ್ವೀಟ್ಸ್ ಎಲ್ಲ ತುಂಬಾ ಕಮ್ಮಿ ಮಾಡಿ, ಸ್ವಲ್ಪ ಸ್ವೀಟ್ ಇಷ್ಟ ತಿಂತಾರೆ, ಕಂಟ್ರೋಲ್ ಅಂತೂ ಮಾಡಿದೀವಿ ಅವ್ರಿಗೆ ಸ್ವೀಟ್ ಎಲ್ಲ. ಎಷ್ಟೋ ಪರವಾಗಿಲ್ಲ. ನೀವು ಹೇಳ್ದಂಗೆ ಮಧ್ಯಾಹ್ನ ಈಗ ಜ್ಯೂಸ್ ಕುಡಿತಾರೆ, ಆಮೇಲೆ ಸ್ವಲ್ಪ ಲೈಟ್ ಆಗಿ ತಿಂಡಿನೂ ತಿಂತಾರೆ. ಮಧ್ಯಾಹ್ನ ಅಷ್ಟೇ, ರಾತ್ರಿಗೆ ಸ್ವಲ್ಪ ಲಿಮಿಟ್ ಆಗೇ ತಿಂತಾರೆ. 2 ಚಪಾತಿ ಅಥವಾ ಇದು ಚಪಾತಿ ಅವಾಯ್ಡ್ ಮಾಡಿಲ್ಲ, ಜೋಳ ರೊಟ್ಟಿ, ಜೋಳದ ರೊಟ್ಟಿ. ಅದು ಅಥವಾ ಟೀ ಕಾಫಿ ಅವಾಯ್ಡ್ ಮಾಡಿದ್ದೀರಾ? ಟೀ ಕಾಫಿ ಅವಾಯ್ಡ್ ಮಾಡಿದ್ರೆ ಚಪಾತಿ, ಗೋಧಿ ಯಾವಾಗ್ಲೂ ಒಂದೊಂದ್ಸಲಿ ಅಷ್ಟೇ. ಟೀ ಕಾಫಿ ಯಾವಾಗ್ಲೂ ರೆಗ್ಯುಲರ್ ಇಲ್ಲ. ಆಮೇಲೆ ಆ ಜೋಳನು ರಾಗಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀವಿ. ಮಧ್ಯಾಹ್ನ 1 ಹೊತ್ತು ಮಾತ್ರ ಅನ್ನ ಅಷ್ಟೇ, ಅನ್ನ ಸಾರು. ಇದೇ ತರ ಡಯಟ್ ಆಕ್ಚುಲಿ ನೀವು ಕಂಟಿನ್ಯೂ ಮಾಡ್ತಾ ಇರೋದು. ಬೂದುಗುಂಬಳಕಾಯಿ ಜ್ಯೂಸ್ ಇನ್ನೂ ಕೊಡ್ತಾ ಇದ್ರಲ್ಲ ಆಕ್ಚುಲಿ? ಖಂಡಿತ ಸರ್. ಡಿಸ್ಕ್ ಬಲ್ಜ್ ಬಂದು ಇಟ್ ಈಸ್ ಆಲ್ಸೋ ಎ ಲೈಫ್ ಸ್ಟೈಲ್ ಡಿಸೀಸ್. ಅದು ಕೂಡ ಆಹಾರದಿಂದ, ನಮ್ಮ ಜೀವನ ಶೈಲಿಯಿಂದ ಬರ್ತಕ್ಕಂಥ ಕಾಯಿಲೆ. ಅದನ್ನು ನಾವು ಆಕ್ಚುಲಿ ಒಂದ್ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ಟು ಆ ಒಂದು ಅಕ್ಯೂಟ್ ಆಗಿ ಏನು ಬಂದಿರುತ್ತಲ್ಲ, ಆ ಅಕ್ಯೂಟ್ ಆಗಿ ಬಂದಾಗ ನಾವು ಭಯ ಪಟ್ಬಿಡ್ತೀವಿ, ಸರ್ಜರಿಗೆ ಹೋಗ್ಬಿಡ್ತೀವಿ, ಅದು ಇದೆಲ್ಲ ಮಾಡ್ಬಿಡ್ತೀವಿ. ಆ ಭಯದಲ್ಲೇ ನಮಗೆ ಮತ್ತೆ ಆ ಟೈಮ್ ಮತ್ತೆ ಪೈನ್ ರಿಯಾಕರ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನನಗೆ ಖುಷಿ ಆಗ್ತಿರೋದಂದ್ರೆ 2.25 ವರ್ಷ ಆದ್ರೂ ಕೂಡ ಪೈನ್ ಆಲ್ಮೋಸ್ಟ್ ಅವರು ಆರಾಮಿದ್ದಾರೆ. ಅಷ್ಟು ಸಿವಿಯರಿಟಿ ಇವಾಗ ಇಲ್ಲ, ಆರಾಮ ವಿತೌಟ್ ಮೆಡಿಸಿನ್ ಇದ್ದಾರೆ, ಬಟ್ ಡಯಟ್ ಕಂಟಿನ್ಯೂ ಇದೆ. ನಮ್ಮ ಪೇಷಂಟ್ ಕೇಳೋದಷ್ಟೇ. ಈವನ್ ಸ್ಪ್ರೌಟ್ಸ್ ಅಷ್ಟೇ ಸರ್, ಅದು ನೀವು ಸ್ಪ್ರೌಟ್ಸ್ ಕೊಡಿದ್ರಲ್ಲ ಅದನ್ನು ಯಾಕಂದ್ರೆ ಹೈ ಪ್ರೋಟೀನ್ ಅದನ್ನು ಕೊಡ್ತಾ ಇದೀನಿ, ಅದನ್ನು ನಾನು ಬಿಟ್ಟಿಲ್ಲ. ಡಿಸ್ಕಿಗೆ ಮೇನ್ಲಿ ಬೇಕಾದ, ಡಿಸ್ಕ್ ಆಗಲಿ ನೀಗಾಗ್ಲಿ ಬೇಕಾದ ಪ್ರೋಟೀನ್ ಅಂಶ. ಯಾಕಂದ್ರೆ ಕಾರ್ಟಿಲೇಜ್ ಡಿಸ್ಕ್ ಬಂದು ದೇ ಬೇಸಿಕಲಿ ಕೊಲಾಜಿನ್, ಅದು ಬೇಸಿಕಲಿ ಪ್ರೋಟೀನ್. ಸೊ ಹಂಗಾಗಿ ನೀವು ಪ್ರೋಟೀನ್ ಸ್ಪ್ರೌಟ್ಸ್ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಪೇಷಂಟ್ಸ್ಗೆ ಹೇಳ್ತಕ್ಕಂಥದ್ದು ಏನಂದ್ರೆ, ಫಸ್ಟು ಸರ್ಜರಿ ಫ್ರೀ ಆಗಬೇಕು. ಅಂದರೆ ಸರ್ಜರಿಯಿಂದ ನಾವು ಅಂದರೆ ಫ್ರೀ ಆಗಿಬಿಟ್ಟು ಆ ಮೊಮೆಂಟ್ಗೆ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಬೇಕು. ಮೆಡಿಸಿನ್ಸ್ ವಿತ್ ಡಯಟು. ಆಮೇಲೆ 6 ತಿಂಗಳು, 7 ತಿಂಗಳು, 8 ತಿಂಗಳು, 1 ವರ್ಷ ಡಿಪೆಂಡಿಂಗ್ ಇಂದ ಬಾಡಿ ಮೇಲೆ ಅದು ಕಂಪ್ಲೀಟ್ ಇನ್ಫ್ಲಮೇಷನ್ ಪ್ರೋಸೆಸ್ ಕಡಿಮೆ ಮೆಡಿಸಿನಲ್ಲಿ ಬಂದುಬಿಡುತ್ತೆ. 90% ಸಪ್ಲಿಮೆಂಟ್ಸೇ ಇರುತ್ತೆ, ಇನ್ನು 10% ಮೆಡಿಸಿನ್ ಇರುತ್ತೆ. ಆಮೇಲೆ ಮೆಡಿಸಿನ್ ನಿಲ್ಲಿಸ್ಬೋದು ಒಂದು 6 ಮಂತ್ಸಲ್ಲಿ. ಆಮೇಲೆ ಆ ಮೆಡಿಸಿನ್ಸ್ ಏನು ಸಪ್ಲಿಮೆಂಟ್ಸ್ ಇರುತ್ತಲ್ಲ, ಆ ಸಪ್ಲಿಮೆಂಟ್ಸ್ ಏನಕ್ಕೆ ಕೊಟ್ಟಿರ್ತೀವಿ, ಬಿಕಾಸ್ ಆಫ್ ಬಾಡಿ ಡಿಫಿಷಿಯೆಂಟ್ ಆಗಿರುತ್ತೆ ಅದರಿಂದ, ಪ್ರೋಟೀನ್ ಅದೆಲ್ಲ. ಸೊ ಅದನ್ನು ನೀವು ಫುಡ್ಡಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೀರಾ. ಫುಡ್ಡಲ್ಲಿ ಸ್ಪ್ರೌಟ್ಸ್ ಕೊಡೋದು, ಬೂದುಗುಂಬಳಕಾಯಿ ಕೊಡೋದು, ಆಮೇಲೆ ಬೇಕಾಗಿರ್ತಕ್ಕಂಥ ಈ ಬಾದಾಮಿ, ತೆಂಗಿನಕಾಯಿ ಇವನ್ನೆಲ್ಲ ಜಾಸ್ತಿ ಕೊಡೋದ್ರಿಂದ ಅದೇನಾಗುತ್ತೆ, ಆಗ ಆ ಒಂದು ಇನ್ಫ್ಲಮೇಟರಿ ಪ್ರೊಡಕ್ಷನ್ ಬಾಡಿಯಿಂದ ಆಗ್ತಾ ಇಲ್ಲ. ಯಾಕಂದ್ರೆ ಚಪಾತಿ, ಟೀ, ಕಾಫಿ, ಮಿಲ್ಕ್ ಅದನ್ನೆಲ್ಲ ಅವಾಯ್ಡ್ ಮಾಡಿರ್ತಾರೆ. ಮತ್ತು ಈ ಒಂದು ಹೈ ನ್ಯೂಟ್ರಿಷನ್ ಫುಡ್ ಕೊಡುವಾಗ ನಮ್ಮ ಒಂದು ಸಪ್ಲಿಮೆಂಟೇಷನ್ಸು ಕೂಡ ನಾವು ಕಮ್ಮಿ ಮಾಡಿ ನಿಲ್ಲಿಸ್ಬೋದು. ಮತ್ತು ಸರ್ಜರಿ ಫ್ರೀಯಿಂದ ಮೆಡಿಸಿನ್ ಮೇಲೆ ಡಿಪೆಂಡೆಂಟು, ಆದ್ರೆ ಮೆಡಿಸಿನ್ ಫ್ರೀಯಿಂದ ಡಯಟ್ ಡಿಪೆಂಡೆಂಟ್. ಡಯಟ್ ಹಂಗೆ ಮೇಂಟೈನ್ ಮಾಡಿಬಿಟ್ರೆ ಲೈಫ್ ಟೈಮು, ಅಂದರೆ 100% ನಾವು ಮಾಡಿಲ್ಲ ಅಂದ್ರೂ ಕೂಡ ಒಂದು 50 to 60% ಮೇಂಟೈನ್ ಮಾಡ್ಕೊಂತ ಹೋದ್ರು ಈ ಥರ ಕಾಯಿಲೆಗಳು ಮತ್ತೆ ರೀಅಕರೆನ್ಸ್ ಆಗಲ್ಲ. ಅದಕ್ಕೆ ಉದಾಹರಣೆ ನೀವೇ ಸರ್. ಇಲ್ಲ, ನಾನು ಅದೇ ಹೇಳ್ತೀನಿ ಸರ್, ಅವ್ರು ಹೇಳಿದ್ಮೇಲೆ ಈ ತರ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ನೋವಿಲ್ದಂಗೆ ಇರ್ತೀರಾ ನೀವು ಮಾಡಿ ಅಂತ. ಅದನ್ನ ಕರೆಕ್ಟ್. ಅದೊಂದೇ ಅಲ್ಲ, ನಮಗೆ ಈ ತರ ಇನ್ನೊಂದು ಬೇರೆ ತರ ಕಾಯಿಲೆಗಳು, ಬಿ ಪಿ ಆಗ್ಬೋದು, ಶುಗರ್ ಆಗ್ಬೋದು, ಅವೆಲ್ಲನೂ ಕೂಡ ಕಂಟ್ರೋಲ್ ಆಗಿರ್ತವೆ. ಹಾರ್ಟ್ ಪ್ರಾಬ್ಲಮ್ಸ್, ಸ್ಟ್ರೋಕ್ ಆಗೋದು, ವಯಸ್ಸಾದ್ಮೇಲೆ 60 ಆದ್ಮೇಲೆ ಏನೇನೋ ಕಾಯಿಲೆಗಳು ಬರ್ತಾವಲ್ಲ, ಅವೆಲ್ಲ ಅವಾಯ್ಡ್ ಆಗುತ್ತೆ ನಮಗೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಆ ಕಾಯಿಲೆ ಬಂದ್ಮೇಲೆ ಕಷ್ಟಪಟ್ಟು ಅನುಭವಿಸೋಕ್ಕಿನ್ನ ಇದನ್ನ ಈ ತರ ಒಂದು ಜೀವನ ಶೈಲಿ ಆಹಾರ ತಗೊಂಡ್ಬಿಟ್ಟು ನಮಗೆ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡ್ಬೋದು ಅವನ್ನ. ಆ ಒಂದು ಉದ್ದೇಶದಿಂದನೇ ನಾವು ಇದನ್ನ ನೀವು ಬರುವಾಗ ಎಷ್ಟು ಪೇಷಂಟ್ ಇದೆ ಸರ್? ಆಗ್ಲಿ ಒಂದು 20-25 ಪೇಷಂಟ್ ಇರ್ತಾರೆ. ನಿಲ್ಲಕ್ಕಾಗಲ್ಲ, ನಮ್ಮ ಅಪಾಯಿಂಟ್ಮೆಂಟ್ ಅಂತ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಎಲ್ಲ ಆಕ್ಚುಲಿ ನಿಮ್ಮ ನಂಬಿಕೆ ಅಷ್ಟೇ, ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ. ಅವಾಗ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಂಡು ಇಷ್ಟೆಲ್ಲ ಚೆನ್ನಾಗಿ ರೆಸ್ಪಾನ್ಸು ಅದೆಲ್ಲ ನೀವು ಇನ್ನೂ ಮಾಡ್ತಾ ಇದ್ದೀರಲ್ಲ, ಅದು ನಮಗೆ ಒಂದು ಹೆಮ್ಮೆ, ಅದೊಂದು ಪ್ರೌಡ್. ನಮ್ ಒಳ್ಳೇದಕ್ಕಲ್ವಾ ಸರ್ ನೀವ್ ಹೇಳೋದು? ಹೌದೌದು, ಕರೆಕ್ಟ್. ಹಂಗಾಗಿ ನಾವು ಫಾಲೋ ಮಾಡಿದ್ರೇನೆ ನಮಗೂ ಒಳ್ಳೇದು, ನಮ್ ಒಳ್ಳೇದಕ್ಕೆ ನೀವು ಕರೆಕ್ಟ್. ಸೊ ಆ ಥರ ಮಾಡ್ಕೊಂಡು ಸರ್ಜರಿ ಫ್ರೀ, ಮೆಡಿಸಿನ್ ಡಿಪೆಂಡೆಂಟ್, ಆಮೇಲೆ ಮೆಡಿಸಿನ್ ಫ್ರೀ ಆಗ್ಬಿಟ್ಟು ಡಯಟ್ ಡಿಪೆಂಡೆಂಟ್. ಡಯಟನ್ನು ಒಂದು 2-3 years ಹಂಗೆ ಮೇಂಟೈನ್ ಮಾಡ್ಕೊಂಡು ಒಂದು 50-60% ಆದ್ರೆ ನಾವು ರಿಟೈನ್ ಮಾಡ್ಕೊಂಡು ಈ ಅನ್ವಾಂಟೆಡ್ನ ಅವಾಯ್ಡ್ ಮಾಡ್ಕೊಂಡು ಆಲ್ಮೋಸ್ಟ್ ಬೆಸ್ಟ್ ಅಂತ. ಈಗ ಅವರೆಲ್ಲ ಸರ್ ಮನೇಲಿ ನಾವುಗಳು ಕೂಡ ಫಾಲೋ ಮಾಡ್ತೀವಿ, ಯಾಕಂದ್ರೆ ಅದು ಒಳ್ಳೇದು ಅಂತ ಹೇಳಿದ್ಮೇಲೆ ನಾಳೆ ನಮಗೂ ಅಷ್ಟೇ ಆತರ ಏನು ಇದಾಗದ್ ಬೇಡ ಅಂತ ಸೇಮ್ ನಾವು ಫಾಲೋ ಮಾಡ್ತಾ ಇದೀವಿ. ಕರೆಕ್ಟ್. ಮಾತ್ರೆಗಳು ಸಿಕ್ಕಾಪಟ್ಟೆ ಜಾಸ್ತಿ, ಅವಾಗ ಜಾಸ್ತಿ ಇತ್ತು, ಅವಾಗ ಇಲ್ಲ. ಅದು ಯಾಕಂದ್ರೆ ಅದರಲ್ಲಿ 90% ಬರೋ ಸಪ್ಲಿಮೆಂಟ್ಸ್. ಈಗ ಜಿಂಕಿ, ಇವಾಗ ಸ್ವಲ್ಪ ಸಪ್ಲಿಮೆಂಟೇಷನ್ ಕಾಂಬಿನೇಷನ್ ಮಾಡಿದ್ವಿ. ಈಗ ಮುಂಚೆ ಜಿಂಕಿಗೆ ಒಂದು ಕೊಡಬೇಕು, ಮೆಗ್ನೀಷಿಯಂ ಒಂದು ಕೊಡಬೇಕು, ಕೊಲಾಜನ್ ಪೆಪ್ಟೈಡ್ ಒಂದು ಕೊಡಬೇಕು,
ಕೊಡಬೇಕು, ವಿಟಮಿನ್ ಡಿ ಒಂದು ಕೊಡಬೇಕು, B12ಗೆ, ವಿಟಮಿನ್ K27ಗೆ, ಈ ತರ ಎಲ್ಲನೂ ಅವೆಲ್ಲ ಆಕ್ಚುಲಿ ಊಟದಲ್ಲೇ ಇರುತ್ತೆ ನಮಗೆ. ನಮ್ಮ ಬಾಡಿ ಅದ್ರ ಡಿಫಿಷಿಯೆಂಟ್ ಆಗ್ಬಿಟ್ಟಿರುತ್ತೆ. ಸದ್ಯಕ್ಕೆ ಅವ್ನು ಕೊಟ್ಬಿಟ್ಟು ಆಮೇಲೆ ನಮ್ಮ ಫುಡ್ ಅಲ್ಲಿ ಈ ಸ್ಪ್ರೌಟ್ಸ್ ಅವು ಹೇಳಿದಲ್ಲ ಹೆಲ್ತಿ ಆಗಿರ್ತಕ್ಕಂಥ ನ್ಯೂಟ್ರಿಷಿಯಸ್ ಫುಡ್ ಬಾಡಿಗೆ ಹೋಗುವಾಗ ಇದ್ರನ್ನ ಪ್ರಮಾಣ ಕಮ್ಮಿ ಮಾಡಿ ಒಂದೇ ನಿಲ್ಲಿಸ್ಬೋದು. ಅವಾಗ ಬಾಡಿಗೆ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾವು ವರ್ಷಗಟ್ಲೆ 10 ವರ್ಷ 20 ವರ್ಷಗಟ್ಲೆ ಅವ್ನು ತಗೊಂಡೇ ಇರೋದಿಲ್ಲ, ಆ ವಿಟಮಿನ್ಸ್ಗಳು ನಮ್ಮ ಬಾಡಿನೇ ನೋಡಿರೋದಿಲ್ಲ. ಹಂಗಾಗಿನೇ ಡಿಸ್ಕ್ಗಳು ಬಲ್ಜ್ ಆಗೋದು, ಮಂಡಿಗಳು ಸವಿಯೋದು ಇದೇ ರೀಸನ್ಗೆ. ಅದನ್ನ ನಾವು ಹೊರಗಡೆಯಿಂದ ಹಿಂಗೆ ತಗೊಳ್ಳುವಾಗ ಅದು ನ್ಯಾಚುರಲಿ ಇದಾಗುತ್ತೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವಿಷಯ ಏನ್ ಹೇಳ್ತೀರಿ, ಇಷ್ಟಪಡ್ತೀರಿ? ಯಾಕಂದ್ರೆ ಇವರೇ ಲಾಂಗ್ ಟರ್ಮ್ ಪೇಷಂಟ್ ರಿವ್ಯೂ. ಇಲ್ಲ, ನಾನು ಕರೆಕ್ಟ್ ಆಗಿ ಇದು ಇಷ್ಟು ದಿನಾನು ಸ್ಟಡಿ ಮಾಡಿ ನಾನು ಇವತ್ತು ರಿವ್ಯೂ ಕೊಡಬಲ್ಲೆ. ಏನು ಅಂತಂದ್ರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇಲ್ಲಿ ಬಂತಂದ್ರೆ ನಾನು ಆಮೇಲೆ ಇವರು ಕೂಡ ಎಷ್ಟು ಕಡೆ ತೋರ್ಸಿದ್ದಾರೆ, ಅಷ್ಟೆಲ್ಲ ತೋರ್ಸಿ ವಾಸಿ ಆಗಿಲ್ಲ. ಅವ್ರು ಅಷ್ಟು ದೂರದಿಂದ ಬರ್ಬೇಕು ಅಂತಂದ್ರೆ ಆಮೇಲೆ ನಾನು ಒಂದೊಂದು ಬಿಡಿಸಿ ಹೇಳಿದೆ ಅವ್ರು ಯಾವ ತರ ನೋವು ಅನುಭವಿಸಿದ್ರು, ಇವಾಗ ಹೆಂಗಿದ್ದಾರೆ, ಆಮೇಲೆ ಹೆಂಗೆ ಗ್ರಾಜುವಲ್ ಆಗಿ ಮಾತ್ರೆಗಳು ಫಸ್ಟ್ ಜಾಸ್ತಿ ಇತ್ತು, ಆಮೇಲೆ ನಿಧಾನಕ್ಕೆ ಹಂಗೆ ಕಮ್ಮಿ ಆಯ್ತು, ಅದಾದ್ಮೇಲೆ ಈಗ ಬರೀ ಡಯಟ್ ಅಲ್ಲೇ ಅದ್ ಹಂಗೆ ಇದಾರೆ ಆರಾಮಾಗಿ, ಆಮೇಲೆ ಏನೋ ಸೈಡ್ ಎಫೆಕ್ಟ್ಸ್ ಇಲ್ಲ. ಈಗ ಆ ಮಾತ್ರೆಗಳಷ್ಟು ಕೊಟ್ಟಿದ್ರು ನೀವು, ಸೈಡ್ ಎಫೆಕ್ಟ್ಸ್ ಏನೇನು ಇಲ್ಲ. ಸೊ ಅದೇನೆ ಅವ್ರಿಗೂ ಕನ್ವಿನ್ಸ್ ಆಗಿದ್ದು. ನಮ್ ಕಣ್ ಮುಂದೆ ಲೈವ್ ಎಕ್ಸಾಂಪಲ್ ತಗೊಂಡ್ರು, ಇದಾಯ್ತು, ವಾಸಿ ಆಗಿದೆ, ಈಗ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಹಂಗಾಗಿ ನಾವು ಧೈರ್ಯವಾಗಿ ಬರ್ಬೋದು ಅಂತ ಹೇಳಿದ್ರೆ ಅವರು ಈಗ ಹೈದರಾಬಾದ್ ಹತ್ರ ಇರೋದು ಅವರು. ಅದಕ್ಕೆ ಲಾಸ್ಟ್ ಟೈಮ್ ಬಂದ್ವಿ, ಅವರು ಫಸ್ಟ್ ಇದು ಜೂನಿಯರ್ ಡಾಕ್ಟರ್ ನೋಡ್ತಾರೆ ಅಂದ್ರು. ಆಯ್ತು ಪರವಾಗಿಲ್ಲ, ನಾನು ಹೇಳ್ದೆ ಇಲ್ಲ ತೋರ್ಸಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಅವ್ರು ಏನ್ ಕೊಡ್ತಾರೋ ಅವಾಗ ದೊಡ್ಡ ಡಾಕ್ಟ್ರೇ ನೋಡ್ತಾರೆ, ಸೊ ಅವಾಗ ತೋರ್ಸೋಣ ಅಂತ ಹೇಳಿ ಇದ್ ಮಾಡಿದ್ದಕ್ಕೆ ಅದೆಲ್ಲ ತೋರ್ಸಿ ಬಂದಿದ್ದು. ಬಟ್ ಈವನ್ ಜೂನಿಯರ್ ಡಾಕ್ಟರ್ ತೋರ್ಸಿದ ಪ್ರಕಾರನು ಅವ್ರಿಗೆ ನೋವಂತೂ ಕಮ್ಮಿ ಆಯ್ತು. ಅವ್ರಿಗೆ ಆಲ್ಮೋಸ್ಟ್ ಒಂದು 30 to 40% ಆಯ್ತು. ಸ್ವಲ್ಪ ಒಂದೇ ಒಂದು ರಿಯಾಕ್ಷನ್ ಆಯ್ತು ಅಂದ್ರೆ ಸ್ವೆಲ್ಲಿಂಗ್ ಬಂತು ಅಷ್ಟೇ. ಮಾತ್ರೆಯಿಂದ ಒಂದು ಮಾತ್ರೆ ಪೈನ್ ಕಿಲ್ಲರ್ ಯಾವ್ದು ಗೊತ್ತಿಲ್ಲ. ಅಲ್ಲ ಸಿಕ್ಲಫೆನಿಕ್ ನಾವು ಕೊಟ್ಟಿಲ್ಲ, ಆದ್ರೂ ರಿಯಾಕ್ಷನ್ ಬಂದಿದೆ ಅಷ್ಟೇ. ಅದು ಬಿಟ್ಟರೆ NSAIDs ನಾವು ಮೆಡಿಸಿನ್ಸ್ ಕೊಡೋದಿಲ್ಲ, ಯಾಕಂದ್ರೆ ಅದು ಮಂಡಿನ ಸಾವಿಸುತ್ತೆ. 100% NSAIDs ಕೊಡಲ್ಲ. ಮತ್ತೆ ಸಮ್ಟೈಮ್ ಪೇಷಂಟ್ಸ್ ಅಲರ್ಜಿಕ್ ಇರ್ತಾರೆ NSAIDsಗೆ, ಗ್ರೂಪ್ ಆಫ್ ಡ್ರಗ್ಸ್, ಪೇನ್ ಕಿಲ್ಲರ್ಸ್ಗೆ. ಬೇಸಿಕ್ ಪೇನ್ ಕಿಲ್ಲರ್ಸ್ ಅಟ್ರಾಸೆಟ್ ಇಲ್ಲಾಂದ್ರೆ ಇಟೋಡೋಲಾಕ್ ಆ ಥರದ್ದೇನು ಬೇಸಿಕ್ ಆಗಿ ಕೊಡ್ತೀವಿ. ನೋಡೋಣ ಅದು ಏನಕ್ಕೆ ಅಲರ್ಜಿ ಚೆಕ್ ಮಾಡ್ಬಿಟ್ಟು ಮೋಸ್ಟ್ಲಿ ಆ ಪ್ರೋಟೀನ್ ಒಂದು ಮಾತ್ರೆ ಕೊಟ್ಟಿರ್ತೀವಿ, ಒಂದು ಪ್ರೋಟೀನ್ ಒಂದು ಮಾತ್ರೆ ಕೊಟ್ಟಿರ್ತೀವಿ. ಏನಕ್ಕೆ ಅಂತ ಗೊತ್ತಾಗುತ್ತೆ. ಎಲ್ಲಾರ ಬಾಡಿ ಎಲ್ಲದಕ್ಕೂ ರೆಸ್ಪಾಂಡ್ ಇಲ್ಲ, ಯೂಶಲಿ ಅದೇ ಕಸ್ಟಮೈಸ್ ಮಾಡ್ತೀವಿ. ಇವಾಗ ಸೆಕೆಂಡ್ ವಿಸಿಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಬ್ಲಡ್ ರಿಪೋರ್ಟ್ ಅಲ್ಲೂ ಗೊತ್ತಾಗುತ್ತೆ ಅಲರ್ಜಿ ಏನಾದ್ರು ಇದೆಯಾ, ಫ್ಯಾಟಿ ಲಿವರ್ ಅಂತ. ವೆರಿ ನೈಸ್. ಇಲ್ಲ ನಿಜವಾಗ್ಲೂ ಸರ್ ನಮ್ಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಹೇಳೋದು ಖಂಡಿತ ಬನ್ನಿ, ನಂಬಿಕೆ ಇಡಿ, ಖಂಡಿತ ವಾಸಿ ಮಾಡ್ಕೊಳ್ಳಿ, ಪೇನ್ ಫ್ರೀ ಬಾಳಿ ಬದುಕಿ ಅಷ್ಟೇ ನಾನು ಹೇಳೋದು. ಮೇನ್ಲಿ ಸರ್ಜರಿ ಫ್ರೀ ಆಗಬೇಕು, ಪೇನ್ ಫ್ರೀ ಆಗಬೇಕು. ಯಾಕಂದ್ರೆ ನೀವು ಸರ್ಜರಿ ಮಾಡಿಸ್ಕೊಂಡಿರಿ 2017 ಅಲ್ಲಿ ಮಾಡಿಸ್ಕೊಂಡಿದ್ದೀರಿ, ಸೆಕೆಂಡ್ ಟೈಮ್ ಬೇಡ ಅನ್ನೋದು. ಅದ್ರ ಅನುಭವ ಹೆಂಗಿತ್ತು ಸರ್ ನಿಮ್ಗೆ ಅವಾಗ? ಸೆಕೆಂಡ್ ಅಲ್ಲ ಫಸ್ಟ್ ಟೈಮ್ ಅಲ್ಲಿ ಸರ್ಜರಿ ಮಾಡಿ ಅದೆಲ್ಲ ಟೋಟಲ್ ಎಕ್ಸ್ಪೀರಿಯನ್ಸ್. ಸರ್ಜರಿ ಮಾಡಿದಾಗ ಒಂದ್ ಸ್ವಲ್ಪ ದಿನ ಚೆನ್ನಾಗೇ ಇತ್ತು, ಆಮೇಲೆ ತಿರ್ಗಾ ಸ್ವಲ್ಪ ಇದಾಗ್ತಾ ಇತ್ತು, ಆಮೇಲೆ ಕಾಲು ಇದಾಗ್ತಾನೆ ಇತ್ತು, ಅದನ್ನ ಹಂಗೆ ಇದ್ ಮಾಡ್ಕೊಂಡೇ ಬಂದ್ವಿ. ಆಮೇಲೆ 2023 ಮುಂದೆ ಕುಂತ್ಕೊಳಕ್ಕೆ ಆಗಿಲ್ಲ, ಆತರ ಆಗೋಯ್ತು. ಮಲ್ಗಕ್ಕಂತೂ ಆಗ್ತಾನೆ ಇರ್ಲಿಲ್ಲ, ಮಲ್ಕೊಂಡ್ಬಿಟ್ರೆ ಹಿಂಗೆ ತಿರ್ಗ್ಸಕ್ಕಾಗಲ್ಲ, ಮಲ್ಗಕ್ಕೆ ಆಗ್ತಾ ಇರ್ಲಿಲ್ಲ. ಸರಿ ಆಮೇಲೆ ಅಷ್ಟೊತ್ತಿಗೆ ಪ್ರಸನ್ನ ಅವರು ಇದಾಗಿ ಕೃಷ್ಣ ಸರಿ ಅಂತ ಹೇಳ್ಬಿಟ್ಟು ನಾವು ಬಂದು ತೋರಿಸಿದ್ವಿ. ಅವಾಗಿಂದ ಒಂದು ಸ್ವಲ್ಪ. ಸೊ ಇವಾಗ ಮೆಡಿಸನ್ ನಿಂದ ಇವಾಗ ಆಲ್ಮೋಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗಿದ್ರೆ, ಇದೇ ತರ ಒಂದು ಆಹಾರ ಶೈಲಿ ಮತ್ತೆ ಜೀವನ ಶೈಲಿ ಮಾಡಿದ್ರೆ ಮತ್ತೆ ಅದು ನಿಮ್ಗೆ ಕಾಯಿಲೆ ಬರಲ್ಲ, ವಾಪಸ್ ಬರೋದಿಲ್ಲ. ಆಕ್ಚುಲಿ ಏನಕ್ಕೆ ಬರ್ಬೇಕು, ನಮ್ದು ಇನ್ಫ್ಲಮೇಷನ್ ಜಾಸ್ತಿ ಆದ್ರೆ ಬರ್ತವೆ. ನಾವು ಇನ್ಫ್ಲಮೇಷನ್ ಕೊಟ್ಟು ಹೊರಗಡೆಯಿಂದನೇ ಕೊಡ್ತಾ ಇಲ್ಲಲ್ಲ, ಅದನ್ನ ಅವಾಯ್ಡ್ ಮಾಡಿಬಿಟ್ಟಿದ್ವಲ್ಲ, ಅಟ್ ಸೋರ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ. ಸೊ ಕರಳು ಹೀಲ್ ಆಗಿ ಹಂಗೆ ಚೆನ್ನಾಗಿರುತ್ತೆ. ಕರಳು ಹೀಲ್ ಆಗಿದೆ, ಬಾಡಿಲಿರೋದಕ್ಕೆ ಎಲ್ಲಾ ಪಾರ್ಟ್ಸು ಚೆನ್ನಾಗಿರುತ್ತೆ ಅಂತ. ಈ ಗಟ್ ಜಾಯಿಂಟ್ ಆಕ್ಸೆಸ್ ಅಂತ ಇರುತ್ತೆ, ಗಟ್ ಬ್ರೈನ್ ಆಕ್ಸೆಸ್, ಗಟ್ ಸ್ಕಿನ್ ಆಕ್ಸೆಸ್, ಈ ತರ ಗಟ್ ಸರಿ ಇತ್ತಂದ್ರೆ ಎಲ್ಲಾ ಪಾರ್ಟ್ಸು ಚೆನ್ನಾಗಿರುತ್ತೆ ಬಾಡಿ. ಆಯುರ್ವೇದ ಮೇನ್ ಫೋಕಸ್ ಮಾಡೋದೇ, ಬಟ್ ನಾವು ಆಯುರ್ವೇದನ ಒಂದು 20% ಇನ್ಕ್ಲೂಡ್ ಮಾಡ್ತೀವಿ. ಮೇನ್ ಬಂದು ಫಂಕ್ಷನಲ್ ಮೆಡಿಸಿನ್ ಇದು ಮಾಡ್ಕೊಂತ ಹೋಗೋದು. ಸೊ ಏನು ಹೇಳಕ್ ಇಷ್ಟಪಡ್ತೀರಿ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ? ಧಾರವಾಡಕ್ಕೆ ಬಂದು ತೋರಿಸ್ಕೊಂಡು ಕಾಯಿಲೆನ ವಾಸಿ ಮಾಡಿಸ್ಕೊಂಡು ಹೋಗ್ಬೋದು. ಅದು ಸ್ವಲ್ಪ ಸಿಗೋದೇ ರೆಕಮೆಂಡ್ ಮಾಡಿದ್ರೆ ಅವ್ರು ಬಂದು ತಿಂಗಳಾನ್ಗಟ್ಲೆ ಕಾದು ಇದು ಮಾಡ್ಬೇಕು ಅಂದ್ರೆ ಸ್ವಲ್ಪ ನಾವು ಸ್ವಲ್ಪ ಇದನ್ನ ಮಾಡಿದ್ವಿ. ಅದು ಏನಂದ್ರೆ ಪೇಷಂಟ್ ಸಿಕ್ಕಾಪಟ್ಟಿದಾರಲ್ಲ ಸರ್, ಅದಕ್ಕೆ ಮುಂಚೆ ನಾನು ಇರುವಾಗ 2 ಡಾಕ್ಟರ್ ಇದ್ರು, ಇವಾಗ 17 ಜನ ಡಾಕ್ಟರ್ಸ್ ಇದಾರೆ. ಅದನ್ನ ಸ್ವಲ್ಪ ಟೀಮ್ ಸ್ಟ್ರೀಮ್ ಮಾಡ್ತೀವಿ, ಜಾಗ ಆಗ್ತಿಲ್ಲ, ಕುತ್ಕೊಳಕ್ಕೆಲ್ಲ ಮುಂಚೆ ಕುತ್ಕೊಳಕ್ ಆಗ್ತಿಲ್ಲ, ನಿಂತ್ಕೊಳ್ಳಿ ಜಾಗ ಆಗ್ತಿಲ್ಲ. ಸೊ ಇದೆಲ್ಲ ಮಾಡ್ತಾ ಇದೀವಿ. ಆದ್ರೂ ಸ್ವಲ್ಪ ಶನಿವಾರ ಭಾನುವಾರ ಅಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ನೋಡ್ಕೊಂಡು ಇದು ಮಾಡ್ತೀವಿ. ಸ್ನೇಹಿತರೆ ಮುಖ್ಯವಾಗಿದೆ,
ಸಾರು ಸರ್ಜರಿ ಮಾಡಿಸ್ಕೊಂಡ್ರು, ಮತ್ತೆ ವಿತ್ ಸರ್ಜರಿಗೆ ಹೋಯ್ತದು ರೀಸರ್ಜರಿಗೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಬಂದರೆ ಫೈನಲಿ ಬಂದು ಫುಡ್ ಆ್ಯಂಡ್ ನ್ಯೂಟ್ರಿಷನ್ಗೆ ಬರುತ್ತೆ. ಸೊ ಅದನ್ನು ನೀವು ಮರಿಬೇಡಿ, ಅದನ್ನು ನೀವು ದಯವಿಟ್ಟು ಕೂಡ ಅದನ್ನು ಯಾರೇ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಅಂದರು ಜಸ್ಟ್ ಅಲ್ಲಿ ಹೋಗ್ಬಿಟ್ಟೆ ಕಾಫಿ ಟೀ ಕೊಟ್ಬಿಟ್ಟೆ 3 ತಿಂಗಳು 6 ತಿಂಗಳಾದಮೇಲೆ ಆ ಥರ ಮತ್ತೆ ಬಾಡಿ ಅದೇ ಥರ ಸ್ಟೇಟಿಗೆ ತಗೊಂಡು ಹೋಗ್ಬಿಡಿ. ಅದನ್ನು ಸರಿ ಮಾಡಿದರೆ ನೀವು ಆಲ್ಮೋಸ್ಟು ಆರಾಮಾಗ್ತೀರಾ ಅಂತ ಹೇಳ್ತಾ, ಆಹಾರ ಶೈಲಿ ಮತ್ತು ಜೀವನ ಶೈಲಿ ಮೇಲೆ ಡಿಪೆಂಡೆಂಟ್ ಆಗಿ ಪರ್ಮನೆಂಟಾಗಿ ಬರೋದು ಅದನ್ನೇ. ಯಾಕೆಂದರೆ ಕಾಯಿಲೆ ಬಂದಿರೋದು ಅದರಿಂದನೇ. ನಮ್ಮ ದೇಹಕ್ಕೆ ಬರ್ತಕ್ಕಂಥ 97-98% ಕಾಯಿಲೆಗಳು ಬಿಕಾಸ್ ಆಫ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಮತ್ತು ಫುಡ್ಡಲ್ಲಿ ಬರ್ತಕ್ಕಂಥ ಟಾಕ್ಸಿನ್ಸ್ ಆ್ಯಂಡ್ ಇನ್ಫ್ಲಮೇಟರಿ ಫುಡ್. ಸೊ ಅದನ್ನು ನಾವು ಅವಾಯ್ಡ್ ಮಾಡಿದ್ದೆ ಆದರೆ ಕಂಪ್ಲೀಟಾಗಿ ಬಾಡಿ ರಿವರ್ಸ್ ಮೆಕ್ಯಾನಿಸಮ್ಗೆ ಹೋಗುತ್ತೆ, ರಿವರ್ಸ್ ಆಗುತ್ತೆ, ಒಳಗಡೆಯಿಂದ ಹೀಲ್ ಆಗುತ್ತೆ. ಸೊ ಈ ಥರ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.